MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ಕುರಿತಂತೆ ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ತಮಾಷೆಯಾಗಿ ಮಾತನಾಡಿಕೊಂಡಿದ್ದಾರೆ. ಏನ್ ಗುರು ಮೀಟಿಂಗ್ ಎಲ್ಲ ಮಾಡಿದ್ಯಾ ಅಂತ ಡಿಕೆ ಶಿ ಕೇಳ್ತಾರೆ. ಪರಮೇಶ್ವರ್ಗೆ ಕಿಚಾಯಿಸಿದ್ದಾರೆ ಡಿಕೆ ಶಿವಕುಮಾರ್. ಮಾಡ್ಬೇಕಲ್ಲಪ್ಪ ನಮ್ಮ ಅಸ್ತಿತ್ವಕ್ಕೆ ಅಂತ ಪರಮೇಶ್ವರ್ ಪ್ರತಿ ನೋಡ್ತಿದ್ದಾರೆ. ತಮಾಷೆಯಾಗಿ ಮಾತನಾಡ್ಕೊಂಡಿದ್ದಾರೆ ಇಬ್ರು ನಾಯಕರು. ಮೀಟಿಂಗ್ ನಲ್ಲಿ ಏನೆಲ್ಲ ಮಾಡಿದ್ರಿ ಅಂತ ಡಿಕೆ ಮರುಪ್ರಶ್ನೆ ಹಾಕ್ತಾರೆ. ಮೀಟಿಂಗ್ ನಲ್ಲಿ ಆಗಿದ್ದಲ್ಲ ಹೇಳೋಕ್ಕಾಗತ್ತಾ ಅಂತ ನಗೆ ಚಟಾಕಿ ಹಾರಿಸಿದ್ದಾರೆ ಪರಮೇಶ್ವರ್. ಇಬ್ಬರೂ ನಾಯಕರ ಈ ಮಾತನ್ನ ನೋಡಿ ಕೇಳಿ ಅಲ್ಲಿದ್ದಂತಹ ಕೆಲ ಸಚಿವರು ನಗಾಡಿದ್ದಾರೆ. ತಮಾಷೆಯಾಗಿ ಮಾತನಾಡ್ಕೊಂಡಿದ್ದಾರೆ. ಡಿನ್ನರ್ ಮೀಟಿಂಗ್ ಕುರಿತಂತೆ ಬಹಳ ಕುತೂಹಲ ಮೂಡಿಸಿದಂತಹ ಮೀಟಿಂಗ್ ಅದು. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಮತ್ತು DCM ಡಿಕೆ ಶಿವಕುಮಾರ್ ಆಡ್ಕೊಂಡಿರುವಂತಹ ಮಾತುಗಳಿದು. ತಮಾಷೆಯಾಗಿ ಮಾತನಾಡಿದ್ದಾರೆ. ಬಹಳ ಚರ್ಚೆಗೊಳಗಾಗಿದ್ದಂತಹ ಡಿನ್ನರ್ ಮೀಟಿಂಗ್ ಅದು. ಅದಕ್ಕೆ ಸಂಬಂಧಪಟ್ಟಂತೆ ಇಬ್ರು ನಾಯಕರ ಮಾತುಕತೆ. ಮೀಟಿಂಗ್ನಲ್ಲಿ ಏನು ಮಾಡಿದ್ರಿ ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತಾರೆ. ಮೀಟಿಂಗಲ್ಲಿ ಆಗಿದ್ದಲ್ಲ ಹೇಳೋಕ್ಕಾಗತ್ತಾ ಅಂತ ಪರಮೇಶ್ವರ್ ನಗೆ ಚಟಾಕಿ ಹಾರಿಸಿದ್ದಾರೆ. ಈ ಮೀಟಿಂಗ್ ಕುರಿತಂತೆ ಬಹಳ ಕುತೂಹಲ ಇತ್ತು. ಇದೊಂದು ರೀತಿಯಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಚಿವರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಕ್ಕೆ CM ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಸಂಪುಟ ಈಗ ಮತ್ತೆ ವಿಸ್ತರಣೆಯಾಗತ್ತೆ ಅನ್ನುವಂಥ ಮಾತುಗಳೇನಿದೆ ಅದಕ್ಕೂ ಪೂರ್ವಭಾವಿಯಾಗಿ ಈ ಮೀಟಿಂಗ್ನಲ್ಲಿ ಎಲ್ಲ ಚರ್ಚೆಯಾಗತ್ತೆ ಅಂತಲೇ ಹೇಳಲಾಗಿತ್ತು. ಅಂಥದ್ದೇನೂ ನಡೆದ ಹಾಗೆ ಮಾಹಿತಿಗಳು ಬರಲಿಲ್ಲ. ಆದರೆ ಈ ಮೀಟಿಂಗ್ ಕುರಿತಂತೆ ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಇಬ್ಬರು ಮಾತನಾಡ್ಕೊಂಡಿದ್ದಾರೆ. ಪರಮೇಶ್ವರ್ ಅವರನ್ನ ಕಿಚಾಯಿಸ್ತಾರೆ ಡಿಕೆ ಶಿವಕುಮಾರ್. ಏನು ಮೀಟಿಂಗ್ ಮಾಡಿದ್ರಿ ಅಂತ. ಅದಕ್ಕೆ ಮಾಡಬೇಕಲ್ಲಪ್ಪ ನಮ್ಮ ಅಸ್ತಿತ್ವಕ್ಕೆ ಅಂತ ಪರಮೇಶ್ವರ್ ಕೂಡ ತಮಾಷೆಯಾಗಿ ಮಾತನಾಡಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಡೀಟೇಲ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಡಿನ್ನರ್ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಅದಾದ ಬೆನ್ನಲ್ಲೇ ಅದರ ಬಗ್ಗೆ ಆಡಿದಂತಹ ಮಾತುಗಳು, ಅದರಲ್ಲೂ ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವಿನ ಮಾತುಕತೆ ಬಹಳ ಸ್ವಾರಸ್ಯಕರವಾಗಿದೆ. ಏನು ನಡೀತಂತೆ ಮೀಟಿಂಗ್ನಲ್ಲಿ? ಇವ್ರ ಮಾತುಕತೆ ಕೇಳ್ತಾ ಇದ್ರೆ ಇನ್ನಷ್ಟು ಕುತೂಹಲ ಜಾಸ್ತಿ ಆಗ್ತಿದೆ ಅಂತ. ಪ್ರತಿಮಾ, ಸಹಜವಾಗಿ ಒಂದು ರಾಜಕೀಯ ಪಕ್ಷ ಆದಮೇಲೆ ಅವ್ರದ್ದೇ ಆದಂಥ ಒಂದು ಗುಂಪುಗಾರಿಕೆ ಇರುತ್ತೆ, ಅವ್ರದ್ದೇ ಆದಂಥ ತಂತ್ರ ಪ್ರತಿತಂತ್ರಗಳಿರುತ್ತೆ. ಈಗ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಈಗಾಗಲೇ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಸಂಬಂಧಪಟ್ಟಂತೆ ಅಥವಾ ಮುಖ್ಯಮಂತ್ರಿ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಅದಕ್ಕೆ ಪರ್ಯಾಯವಾಗಿ ಇನ್ನಿತರ ನಾಯಕರು, ಪರಮೇಶ್ವರ್ ಆದಿಯಾಗಿ ಬೇರೆ ಬೇರೆ ದಲಿತ ನಾಯಕರು ಕೂಡ ಮೀಟಿಂಗ್ ಮಾಡ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇಂಥ ಒಂದು ಬೆಳವಣಿಗೆ ಸಂದರ್ಭದಲ್ಲೇ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದರು. ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಅಂದರೆ ತಮಾಷೆಯಾಗಿ ಇಬ್ಬರು ಕೂಡ ಮಾತನಾಡ್ಕೊಂಡಿದ್ದಾರೆ. ತಮಾಷೆಯಾಗಿ ಎದುರಿಗೆ ಸಿಕ್ಕಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವ್ರನ್ನ ಉದ್ದೇಶಿಸಿ ಡಿಕೆ ಶಿವಕುಮಾರ್ ಕೂಡ ಕೇಳ್ತಾರೆ, ಏನು ನಿನ್ನೆಲ್ಲ ತುಂಬ ಜೋರಾಗಿ ಮೀಟಿಂಗ್ ಮಾಡಿದಿರಲ್ಲ ಏನು ಅಂತ ತಮಾಷೆ ಮಾಡ್ತಾರೆ. ಹೌದು, ನಾವು ಅಸ್ತಿತ್ವಕ್ಕೋಸ್ಕರ ಏನೋ ಒಂದು ಮಾಡಬೇಕಲ್ಲ ಅಂತ ತಮಾಷೆ ಮಾಡ್ತಿದ್ದಾರೆ. ಈ ಮೀಟಿಂಗ್ ವಿಚಾರಕ್ಕೆ ಹೀಗೆ ತಮಾಷೆಗೆ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ತಮಾಷೆಯಾಗಿ ಅದ್ರ ಬಗ್ಗೆ ಮಾತನಾಡ್ತಾ ಇರುವಂಥ ಸಂದರ್ಭ ಏನೆಲ್ಲ ಮಾಡ್ತಿದ್ದೀರಪ್ಪ ಅನ್ನುವಂಥ ಒಂದು ಮಾತನ್ನು ಅಂದರೆ ಸಹಜವಾಗಿ ಒಂದು ತುಂಬ ಕ್ಯಾಶುವಲ್ ಆಗಿ ಆಡಿರುವಂಥ ಮಾತಿಗೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಕೂಡ ನಾವು ಏನೋ ಮಾಡಬೇಕಲ್ಲ, ನಿಮ್ಮೆಲ್ಲ ಮೀಟಿಂಗ್ಗಳು ನೀವು ಮಾಡ್ತಿರ್ತೀರಿ, ನಿಮ್ಮ ಮೀಟಿಂಗ್ಗಳು ನಮಗೆ ಹೇಳ್ತೀರಾ, ಹಾಗೆ ನಾವು ಹೇಳೋಕ್ಕಾಗತ್ತೆ ಅಂತ ಒಂದು ತಮಾಷೆಯಾಗಿ ಹೇಳ್ತಾರೆ. ಅವರಿಬ್ಬರ ಮಾತುಕತೆಯನ್ನು ಕಂಡು ಸಹಜವಾಗಿ ಅಕ್ಕಪಕ್ಕದಲ್ಲಿದ್ದವ್ರ ಜೊತೆಗೆ ಇನ್ನಿತರ ಸಚಿವರು ಯಾರಿದ್ದಾರೆ ಅವರು ಕೂಡ ಸಹಜವಾಗಿ ನಗೆ ಬೀರಿದ್ದಾರೆ. ಇದು ತುಂಬ ಕ್ಯಾಶುವಲ್ ಆಗಿ ಆಗಿರುವಂಥದ್ದು, ಒಂದು ತಮಾಷೆಯಾಗಿ ಆಗಿರುವಂಥದ್ದು. ಇದು ಯಾವುದೇ ರೀತಿಯಂಥ ಸ್ಟ್ರೀಟ್ ಫಾಸ್ಟ್ನೆಸ್ಸಿಂದ ಅಥವಾ ಯಾವುದೇ ರೀತಿಯಂಥ ತುಂಬ ಬಿಗಿಯಿಂದ ಅಥವಾ ಬಿಗುಮಾನದಿಂದ ಮಾಡಿರುವಂಥ ಮಾತಲ್ಲ. ಬದಲಾಗಿ ಇಬ್ಬರು ಮುಖಾಮುಖಿಯಾದ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಸಂಬಂಧಪಟ್ಟಂತೆ ಸಹಜವಾಗಿ ಮಾತುಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಒಂದು ವಾತಾವರಣ ಅಫ್ಕೋರ್ಸ್ ಎಲ್ಲರೂ ಕೂಡ ಏನು ನಿರೀಕ್ಷೆ ಇಟ್ಕೊಂಡು ಸಂಪುಟ ವಿಸ್ತರಣೆ ಮತ್ತೊಂದು ಮಗದೊಂದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಇವರಿಬ್ಬರ ಮಾತುಕತೆ ನಿನ್ನೆಯ ಮೀಟಿಂಗ್ನಲ್ಲಿ ಸ್ವಲ್ಪ ಗಮನ ಸೆಳೀತು. ಪ್ರತಿಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನಿನ್ನೆ ನಡೆದಂತಹ ಒಂದು ಸಭೆ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಅದರಲ್ಲಿ ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಮಾತುಕತೆ ಏನಿದೆ, ತಮಾಷೆ ಮಾತು, ಅದು ಈಗ ಬಹಳ ಗಮನ ಸೆಳೆದಿದೆ. ಮೀಟಿಂಗ್ ಕುರಿತಂತೆ ಇಬ್ಬರು ಮಾತನಾಡ್ಕೊಂಡಿದ್ದಾರೆ. ಪರಂ ಮತ್ತು ಡಿಕೆ ಶಿವಕುಮಾರ್ ಮುಖಾಮುಖಿ ಆಗ್ತಾರೆ. ಆ ಸಂದರ್ಭದಲ್ಲಿ ಮೀಟಿಂಗ್ ಕುರಿತಂತೆ ಏನು ಗುರು ಮೀಟಿಂಗ್ ಏನು ಎಲ್ಲ ನಡೀತಾ ಅಂತ ಡಿಕೆ ಶಿವಕುಮಾರ್ ಕೇಳಿದ್ರೆ ಅದಕ್ಕೆ ಪರಮೇಶ್ವರ್ ಏನೋ ಮಾಡಬೇಕಲ್ಲಪ್ಪ ಅಸ್ತಿತ್ವಕ್ಕೆ ಅಂತ ಅವರು ಕೂಡ ತಮಾಷೆಯಾಗಿ ಮಾತನಾಡ್ಕೊಂಡ್ರೆ ಒಬ್ಬರಿಗೊಬ್ಬರು ನಾಯಕರು ಕಿಚಾಯಿಸಿಕೊಂಡಂತಹ ಒಂದು ಪ್ರಸಂಗ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.